Namaste. ICAI. It stands for the Institute of Chartered Accounts of India. Paper 3. Business Mathematics, Logical Reasoning and Statistics. One paper, 2 hours, 100 marks. Example 5. If 24 into 3x square minus y square equal to 37xy, find x is to y. So 24 into 3x square minus y square equal to 37xy. Okay. So find out x is to y. Now find out ಮಾಡಬೇಕು. So 24 3s ಎಷ್ಟು 72. 72 x square minus 24y square. 24y square equal to 37xy. So then 72x square ಇದನ್ನು ಈ ಕಡೆ ಶಿಫ್ಟ್ ಮಾಡಿದರೆ minus 37xy minus 24y square equal to 0. Okay. So ಇಲ್ಲಿ 72 24 in between ಅಲ್ಲಿ minus 37 ಇದೆ. ಸೊ ಯೋಚನೆ ಮಾಡಬೇಕು, ಸಿಂಗಲ್ ಡಿಜಿಟಲ್ಲಿ ಮಲ್ಟಿಪ್ಲಿಕೇಶನ್ ಮಾಡೋಣ. ಓಕೆ. ಸೊ 9 8s ಅಥವಾ 8 9s 9 8s 72. ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಎಕ್ಸ್ ಇಂಟು ಎಕ್ಸ್ 9x ಇಂಟು 8x ಇಸ್ 72x ಸ್ಕ್ವೇರ್. ಇದೆರಡು ಮಲ್ಟಿಪ್ಲಿಕೇಶನ್ ಮಾಡಿದರೆ ಸೊ 9x ಮತ್ತು 8xನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ ನಮಗೆ 72x ಸ್ಕ್ವೇರ್ ಬರುತ್ತೆ. ಓಕೆ. ನೆಕ್ಸ್ಟ್ ಕಮ್ಮಿಂಗ್ ಟು ದಿಸ್ ಸೈಡ್, ಇದೆರಡು ಪ್ರಾಡಕ್ಟ್ ಆಗಬೇಕು. ಗೊತ್ತಾಯ್ತಲ್ಲ, ಇದು ಆ್ಯಡ್ ಆರ್ ಡಿಫ್ರೆನ್ಸ್. ಸೊ ಇದೆರಡು ಪ್ರಾಡಕ್ಟ್, ದಿಸ್ ಒನ್ ಈಸ್ ಅಡಿಷನ್ ಆರ್ ಡಿಫ್ರೆನ್ಸ್. ಗೊತ್ತಾಯ್ತಲ್ಲ. ಸೊ ಸಮ್ ಆರ್ ಡಿಫ್ರೆನ್ಸ್. ಇಲ್ಲಿ 24 ಇದೆ, ಸಿಂಗಲ್ ಡಿಜಿಟ್ಗೆ ಹೋಗೋಣ. 8 3s 24 ಆರ್ 3 8s. ಗೊತ್ತಾಯ್ತಲ್ಲ. 2 ಅಂತ ತೊಗೊಂಡ್ರೆ 2 12s ಅಥವಾ 12 2s ಆಗಿಬಿಡುತ್ತೆ. 3ಗೆ ಹೋದರೆ 3 8s ಆರ್ 8 3s. ಸೊ ಅಲ್ಲಿಗೆ 8 ಇಲ್ಲಿ ಹಾಕೋಣ, 3 ಇಲ್ಲಿ ಹಾಕೋಣ. ಸೊ y ಇದೆಯಲ್ಲ, ಸೊ y ಇಂಟು y ಈಸ್ y ಸ್ಕ್ವೇರ್. ಸೊ ಇದೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ 8y ಇಂಟು 3y ಈಸ್ 24y ಸ್ಕ್ವೇರ್. ಆಮೇಲೆ ಸೈನ್ ನೋಡೋಣ, ಆಯಿತಾ. ನೆಕ್ಸ್ಟ್ ಇನ್ ಬಿಟ್ವೀನಲ್ಲಿ ಇದೆಯಲ್ಲ, ಸಮ್ ಆರ್ ಡಿಫ್ರೆನ್ಸ್. ಸೊ 9x ಇಂಟು 3y ಎಷ್ಟು? 9x ಇಂಟು 3y ಈಸ್ 9 3s 27 27xy. ನೆಕ್ಸ್ಟ್ 8x ಇಂಟು 8y 8 8s 64 64xy. ಸೊ ಇಲ್ಲಿ ಇನ್ ಬಿಟ್ವೀನಲ್ಲಿ ಏನಿದೆ, ಇಲ್ಲಿ ಮೈನಸ್ ಸೈನ್ ಇದೆ. ಮೈನಸ್ ಅಂತ ಹೇಳಿದ್ರೆ ಸೊ ಸಬ್ಟ್ರಾಕ್ಟ್ ಮಾಡಬೇಕು. ಬಿಗ್ಗರ್ ನಂಬರ್ ಯಾವುದು? 64 ಇಸ್ ದ ಬಿಗ್ಗರ್. ಸೊ ಬಿಗ್ಗರ್ ಹಾಕ್ಕೊಳ್ಳಿ, ಇಲ್ಲಿ ಪ್ಲಸ್ ಹಾಕಿ. ಸೊ ಸಬ್ಟ್ರಾಕ್ಟ್ ಮಾಡಿದರೆ ಇಲ್ಲಿ 4 ಇದೆ ಅಲ್ಲ, ಸೊ 64 27 ಡಿಫ್ರೆನ್ಸ್ ನೋಡಬೇಕು. ಸೊ 14ನಲ್ಲಿ 7 ಮೈನಸ್ ಮಾಡಿದರೆ 7, 5 ಮೈನಸ್ 2 ಅಂತ ಹೇಳಿದರೆ 3. ಸೊ ಮೈನಸ್ 37 ಮೈನಸ್ 37xy. ಗೊತ್ತಾಯ್ತಲ್ಲ, ಮೈನಸ್ 37xy ಬಂತು ತಾನೇ ಇದು, ಮೈನಸ್ 37xy. ಸೊ ಅಲ್ಲಿಗೆ ಸೈನ್ ಹಾಕಬೇಕು. 9x 3y ಏನು 27 ತಾನೆ, ಸೊ ದಿಸ್ ಇಸ್ ಪ್ಲಸ್ ಸೈನ್. ನೆಕ್ಸ್ಟು 8x 8y ಏನು ಮೈನಸ್ ಸೈನ್, ಸೊ ದಿಸ್ ಇಸ್ ಮೈನಸ್ ಸೈನ್. ಈಗ ನೋಡಿ ಇಲ್ಲಿ, ಸೊ ಪ್ರಾಡಕ್ಟ್ ಮಾಡಿದರೆ 9x ಇಂಟು 8x, ದೀಸ್ ಟು ಆರ್ ಪಾಸಿಟಿವ್. ಸೊ 72x ಸ್ಕ್ವೇರ್. ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್. 9 8s 72 ಪ್ಲಸ್ ಬೋತ್ ಆರ್, ಸೊ ಪಾಸಿಟಿವ್. ಗೊತ್ತಾಯ್ತಲ್ಲ, ದಿಸ್ ಇಸ್ ಪಾಸಿಟಿವ್. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಸೈಡ್, 8 3s 24 y ಇಂಟು y ಇಸ್ y ಸ್ಕ್ವೇರ್. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. ಓಕೆ, ಕರೆಕ್ಟ್ ಆಯ್ತಲ್ಲ. ಈಗ ಗ್ರೂಪಿಂಗ್ ಮಾಡಬೇಕು. ಗ್ರೂಪ್ ಹೇಗೆ ಅಂದರೆ 9x ಮೈನಸ್ 8y 9x ಮೈನಸ್ 8y ಇಂಟು 8x ಪ್ಲಸ್ 3y 8x plus 3y equal to 0.
ಈಗ ಗ್ರೂಪಿಂಗ್ ಹೇಗೆ ಅಂದರೆ ಇದೆರಡು ಮತ್ತು ಇದೆರಡು 9x - 8y 8x + 3y ಈ ಥರ ಮಾಡಿ ಈಕ್ವಲ್ ಟು 0 ಅಂತ ಬರಿಬೇಕು. ನೆಕ್ಸ್ಟ್ 9x - 8y = 0 or 8x + 3y = 0. ನೆಕ್ಸ್ಟ್ 9x = 8y or x is to y ಅಂತ ಹೇಳಿದ್ರೆ x / y ಅಂತ. ಸೊ 8 / 9. ಓಕೆ, ಅದರ್ವೈಸ್ ಇಲ್ಲಿ 8x = -3y, then x / y = -3 / 8. ಬಟ್ ನೆಗೆಟಿವ್ ವ್ಯಾಲ್ಯೂ ತೊಗೊಳಂಗಿಲ್ಲ ಆಯಿತಾ, ನೆಗ್ಲೆಕ್ಟ್ ದಿ ನೆಗೆಟಿವ್ಸ್. ಓಕೆ, ಇದನ್ನು ನೆಗ್ಲೆಕ್ಟ್ ಮಾಡಿ ಕನ್ಸಿಡರ್ ದಿಸ್ ಒನ್. ಗೊತ್ತಾಯ್ತಲ್ಲ. ಸೊ x is to y ಆನ್ಸರ್ ಏನು ಅಂದರೆ x is to y is 8 is to 9 is the answer. ಗೊತ್ತಾಯ್ತಲ್ಲ. ಸೊ ದಿಸ್ ಇಸ್ ದ ಆನ್ಸರ್. ಸಿ ಹಿಯರ್. ಸೊ x is to y is 8/9 ಅಂತ ಇದೆ. ಸೊ 8 is to 9. x is to y is 8 is to 9 is the answer. ಓಕೆ, ಆಪ್ಷನ್ಸ್ ನೋಡಬೇಕು. ಸಪೋಸ್ ಇದಿದ್ದರೆ ಇದನ್ನು ಟಿಕ್ ಮಾಡಿ, ಇದಿಲ್ಲ ಇದಿದೆ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ, ಇದನ್ನು ಟಿಕ್ ಮಾಡಿ ಅಷ್ಟೆ. ಓಕೆ, ಡಿಸ್ಕ್ರಿಪ್ಟಿವ್ ಆದರೆ ಬರೆದಿಡಿ. ಓಕೆ, ಆಬ್ಜೆಕ್ಟಿವ್ ಟೈಪ್ ಆದರೆ ಆಪ್ಷನ್ಸ್ ನೋಡ್ಕೊಂಡು ಟಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.